Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇವತ್ತು ಡೇಟ್ ಎಷ್ಟು? ಮೇ 26ನೇ ತಾರೀಕು. ಅಂದ್ರೆ ಸರಿಯಾಗಿ ಒಂದು ತಿಂಗಳ ಹಿಂದೆ ಏಪ್ರಿಲ್ 20ನೇ ತಾರೀಕು ಏನಿತ್ತು, ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆದಿತ್ತು. ಅದೇ ದಿವಸ ಪ್ರಜ್ವಲ್ ರೇವಣ್ಣ ಅವರು ಮತ ಹಾಕಿ ಸೀದಾ ವಿದೇಶಕ್ಕೆ ಹೋದಂತವ್ರು ಇವತ್ತಿಗೂ ಕೂಡ ಪತ್ತೆಯಾಗಿಲ್ಲ. ಅಂತ ಅಂದ್ರೆ ಇವತ್ತಿಗೆ ಪ್ರಜ್ವಲ್ ರೇವಣ್ಣ ಅವರು ಪರಾರಿಯಾಗಿ ಹೆಚ್ಚು ಕಮ್ಮಿ ಒಂದು ತಿಂಗಳಾಗಿದೆ. ಸರಿಯಾಗಿ ಹೆಚ್ಚು ಕಮ್ಮಿ ಸರಿಯಾಗಿ ಒಂದು ತಿಂಗಳಾಗಿದೆ. ಆದ್ರೆ ಇಲ್ಲಿ ತನಕನೂ ಕೂಡ ಅಂದ್ರೆ ಇವತ್ತೂ ಕೂಡ ಅವರನ್ನ ವಿದೇಶಕ್ಕೆ ಹೋಗಕ್ ಬಿಟ್ಟಿದ್ಯಾರು ಅನ್ನುವಂತ ಚರ್ಚೆ ಇದೆಯಲ್ಲ, ಆಮೇಲೆ ವಾದ ಪ್ರತಿವಾದ, ಟೀಕೆ ಪ್ರತಿ ಟೀಕೆ ಅದು ನಡೀತಾನೆ ಇದೆ, ಅದು ಮುಂದುವರಿತಾನೆ ಇದೆ. ಇದೆಲ್ಲ ಒಂದು ಸಂಗತಿ. ಇದರ ಜೊತೆಗೇನೆ ಹೌದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸುವಂತ ನಿಟ್ಟಿನಲ್ಲಿ SIT ಅನ್ನು ರಚಿಸಲಾಗಿದೆ. ಆದ್ರೆ ಪೆನ್ಡ್ರೈವ್ ಅಂತಂದ್ರೆ ಇಲ್ಲಿ ಪ್ರಜ್ವಲ್ ಮಾಡಿದಂಥದ್ದು ಎಷ್ಟು ತಪ್ಪೋ, ಆ ಪೆನ್ ಡ್ರೈವ್ ನಲ್ಲಿ ಮಹಿಳೆಯರು ಯುವತಿಯರ ಮುಖವನ್ನು ಕೂಡ ಬ್ಲರ್ ಮಾಡದೆ ಊರು ತುಂಬಾ ಅದನ್ನ ಹಂಚಿದಂಥದ್ದು ಕೂಡ ಅದಕ್ಕಿಂತ ದೊಡ್ಡ ಕ್ಷಮ್ಯ ಅಪರಾಧ ಅಂತ ಹೇಳೋರಿದ್ದಾರೆ. ಹಾಗಾಗಿ ಇಂಥ ಅಪರಾಧ ಮಾಡಿದಂಥವ್ರನ್ನ ಪತ್ತೆ ಹಚ್ಚೋ ಕಾರ್ಯ SIT ಮಾಡ್ತಾ ಇದೆಯಾ? SITಯ ತನಿಖೆ ಈ ವಿಚಾರದಲ್ಲಿ ಬಹಳ ಅನುಮಾನಾಸ್ಪದವಾಗಿ ಕಂಡು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ಈ ಪೆನ್ ಡ್ರೈವ್ ಹಂಚಿದ್ಯಾರು ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತನಕ A6, A7, A8 ಇಂಥ ಆರೋಪಿಗಳನ್ನ ಇವರು ಬಂಧಿಸ್ತಾ ಇದ್ದಾರೆ ಹೊರತು ಪ್ರಮುಖ ಆರೋಪಿಗಳನ್ನ ಈಗಲೂ ಕೂಡ ಬಂಧಿಸ್ತಾ ಇರುವಂತದ್ದು SIT ನಡೆಯ ಮೇಲೂ ಕೂಡ ಬಹಳಷ್ಟು ಅನುಮಾನವನ್ನ ಹುಟ್ಟಿಸ್ತಾ ಇದೆ. ಬನ್ನಿ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್. ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ. ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಅವ್ರ ತಲೆ ಸರಿ ಇತ್ತಲ್ಲ ಗೊತ್ತಿಲ್ಲ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ. ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿ. ಒಂದು ತಿಂಗಳು ಬರೋಬ್ಬರಿ ಒಂದು ತಿಂಗಳಾಯ್ತು. ಏಪ್ರಿಲ್ 26 ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇತ್ತು. ಹಾಸನದಲ್ಲಿ ಮತದಾನ ಮಾಡಿ ಸಂಸದ ಪ್ರಜ್ವಲ್ ವೋಟ್ ಹಾಕಿದ ನಂತರ ವಿದೇಶಕ್ಕೆ ಜೂಟ್ ಆಗಿದ್ರು. ಇವತ್ತಿಗೆ ಸರಿಯಾಗಿ ಒಂದು ತಿಂಗಳಾಗಿದ್ದು ಪ್ರಜ್ವಲ್ ಮಾತ್ರ ವಾಪಸ್ ಬಂದಿಲ್ಲ. ಆದ್ರೆ ಇತ್ತ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ಗೆ ವಿದೇಶಕ್ಕೆ ಕಳಿಸಿದ್ಯಾರು ಅನ್ನೋ ಬಗ್ಗೆ ಮಾತಿನ ಕದನವೇ ನಡೀತಾ ಇದೆ. ಪ್ರಜ್ವಲ್ ನನ್ನ ವಿದೇಶಕ್ಕೆ ಓಡಿ ಹೋಗಲು ಬಿಟ್ಟಿದ್ದೆ ಕಾಂಗ್ರೆಸ್ ಅಂತ ವಾಗ್ದಾಳಿ ನಡೆಸಿದ್ದ ಅಶೋಕ್ಗೆ ಸಚಿವ RB ತಿಮ್ಮಾಪುರ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಶೋಕ್ ತಲೆ ಸರಿ ಇದೆಯೋ ಇಲ್ವೋ ಅಂತ ಪ್ರಶ್ನಿಸಿದ್ದಾರೆ. ಅವ್ರ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ, ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವರೆಗೂ ಕತ್ತೆ ಕಾಯ್ತಾ ಇದ್ರ. ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ. ನೇರ ಅಪಾದನೆ. ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಅವ್ರ ತಲೆ ಸರಿ ಇತ್ತಲ್ಲ ಗೊತ್ತಿಲ್ಲ ನನಗೆ. ದಿಸ್ ಈಸ್ ನಾಟ್ ಗುಡ್. ಇಂಥ ಹೀನಸ್ ಕೇಸನ್ನು ಎಲ್ಲೊಂದು ಮರೆಮಾಚಲಿಕ್ಕೆ ರೇವಣ್ಣನ ಬಗ್ಗೆ ಮಾತನಾಡೋದು, ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡ್ತಾರೆ, ಪ್ರಜ್ವಲ್ನ ಬಗ್ಗೆ ಮಾತಾಡಲಿ ಅವರು. ಇನ್ನು ದೇವೇಗೌಡರೇ ಪ್ರಜ್ವಲ್ನ ಕಳಿಸಿದ್ದಾರೆ ಎಂಬ CM ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಶಾಸಕ GT ದೇವೇಗೌಡ ನಿತ್ಯ ಒಂದೇ ಚರ್ಚೆ ಮಾಡೋದು ಸರಿಯಲ್ಲ, ತನಿಖೆ ಆಗ್ಲಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ. ಪತ್ರ ಬರೆಯೋದು ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ. ಪತ್ರ ಬರೆಯೋದು ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಕಾನೂನು ಪ್ರಕಾರ ಏನು ಮಾಡಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ತೊಡಗಿಸ್ಕೊಂಡಿದ್ದಾವೆ. ಕಾನೂನು ರೀತಿ ಅವ್ರು ಯಾವ ಶಿಕ್ಷೆ ಬೇಕಾದ್ರೂ ಕೊಡಲಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಪಕ್ಷನೂ ಹೇಳಿದೆ. ನಾವು ಈಗಾಗಲೇ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಿದ್ದೇವೆ. ಆದ್ದರಿಂದ ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿ. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ KS ಈಶ್ವರಪ್ಪ, ಏನೇ ರಿಪೋರ್ಟ್ ಬಂದರೂ ಸರ್ಕಾರ ಮಾಡಿಸಿದೆ ಎಂಬ ಭಾವನೆ ಬರುತ್ತೆ, ಹೀಗಾಗಿ CBI ತನಿಖೆಗೆ ವಹಿಸಿ ಅಂತ ಆಗ್ರಹಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಪರಮೇಶ್ವರ್, ಪ್ರಕರಣದ ತನಿಖೆಗೆ SIT ರಚಿಸಿದ್ದೀವಿ ಅಂತ ಹೇಳಿದ್ದಾರೆ. ನೀವು ಸತ್ಯ ಹರಿಶ್ಚಂದ್ರ ತಾನೆ, ನಿಮ್ಮದೇನು ತಪ್ಪಿದೆ ಅಂತ ನಾನು ಈ ನಿಮಿಷಕ್ಕೂ ಹೇಳಲ್ಲ. ಆದರೆ ತಪ್ಪಿದೆ ಇಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ನೀವು CBI ಕೊಡಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋಂಥ ಈ ಕೊಲೆ, ಸುಲಿಗೆ, ಈ ರೀತಿ ಅತ್ಯಾಚಾರಗಳು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಎಂದೂ ಕೂಡ ನಾವು ಕಂಡಿರಲಿಲ್ಲ.
ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ SIT ಮಾಡಿದ್ದು. ಏನೋ ಗಾಳಿನಲ್ಲಿ ಗುಂಡು ಹೊಡೆದಾಗೆ ಯಾರ್ಯಾರ್ದೋ ಹೆಸರು ಹೇಳೋದು ಅಗತ್ಯ ಇಲ್ಲ. ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಇನ್ನು SIT ತನಿಖೆ ಸಾಕಷ್ಟು ಅನುಮಾನ ಮೂಡಿಸಿದೆ. ಪೆನ್ಡ್ರೈವ್ ಹಂಚಿಕೆ ಆರೋಪದ FIR ನಲ್ಲಿರುವಂತಹ ಪ್ರಮುಖ ಆರೋಪಿಗಳ ಬಂಧನವೇ ಆಗಿಲ್ಲ. ಬದಲಾಗಿ 6, 7 ಮತ್ತು 8ನೇ ಆರೋಪಿಯನ್ನ ಬಂಧಿಸಲಾಗಿದ್ದು, ಉಳಿದ 5 ಬಂಧನಕ್ಕೆ SIT ಮೀನಾಮೇಷ ಎಣಿಸ್ತಾ ಇದೆ. ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕಾರ್ತಿಕ್, ಪುಟ್ಟರಾಜು, ನವೀನ್ ಗೌಡ, ಚೇತನ್ ಮತ್ತು ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಶರತ್ನನ್ನ ಬಂಧಿಸಿಲ್ಲ. ಇದು ಬಹಳಷ್ಟು ಅನುಮಾನಕ್ಕೂ ಕಾರಣವಾಗಿದೆ. ಇನ್ನು ಇವರೆಲ್ಲ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅತ್ತ SIT ಅಧಿಕಾರಿಗಳು ಪೆನ್ಡ್ರೈವ್, ಹಾರ್ಡ್ ಡಿಸ್ಕ್, ಲ್ಯಾಪ್ಟಾಪ್ಗಳನ್ನ ವಶಪಡಿಸಿಕೊಂಡು ಸಾಕ್ಷ್ಯ ಸಂಗ್ರಹದಲ್ಲೇ ನಿರತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.